ಶರಣರು ಒಂದ್ ಕಡೆ ಮಾತು ಹೇಳ್ತಾರ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಹಂಗಾರೆ ಜಗತ್ ಸುಧಾರಣೆ ಆಗ್ಬೇಕಂದ್ರೆ ಎಲ್ಲಾರು ಸುಧಾರಣೆ ಆಗ್ಬೇಕೇನ್ರಿ? ನಾವೊಬ್ಬ ಮಾಡ್ತೀನ್ರಿ, ಉಳಿದವ್ರು ಯಾರು ಮಾಡಂಗಿಲ್ರಿ, ಹಂಗಾರೆ ಜಗತ್ ಸುಧಾರಣೆ ಆಗ್ಬಿಡ್ತೇನ್ರಿ? ಜಗತ್ತು ಸುಧಾರಣೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನೀವ್ ಒಬ್ರಾದ್ರೂ ಸುಧಾರಣೆ ಆಗ್ತಿರಲ್ಲ. ಮನುಷ್ಯ ಸಂಘ ಜೀವಿ. ನಾವೊಬ್ರು ಸುಧಾರಣೆ ಆಗೋದ್ರಿಂದ ನಮ್ದೊಂದು ಕುಟುಂಬ ಸುಧಾರಣೆ ಆಗ್ತದೆ. ಕುಟುಂಬ ಸಮಾಜದ ಅವಿಭಾಜ್ಯ ಅಂಗ. ಕುಟುಂಬ ಸುಧಾರಣೆ ಆದ್ರೆ ಸಮಾಜ ಸುಧಾರಣೆ ಆಗ್ತದೆ, ಸಮಾಜ ಸುಧಾರಣೆ ಆದ್ರೆ ರಾಜ್ಯ ಸುಧಾರಣೆ ಆಗ್ತದೆ, ರಾಜ್ಯದಿಂದ ದೇಶ, ದೇಶದಿಂದ ವಿಶ್ವ. ಹಾಗಾದ್ರೆ ಒಬ್ರು ಸುಧಾರಣೆ ಆಗೋದ್ರಿಂದ ದೇಶ ಹೆಂಗ್ ಸುಧಾರಣೆ ಆಗೋದಿಲ್ಲ ನಾವು ವಿಚಾರ ಮಾಡ್ಬೇಕಿದೆ. ಕೇವಲ ಶರಣರ ನುಡಿಗಳನ್ನ ಮಾತಾಡೋದ್ರಿಂದ ಕೇಳೋದ್ರಿಂದ ನಮ್ಮಲ್ಲಿ ಬದಲಾವಣೆ ಆಗೋದಿಲ್ಲ. ಶರಣರ ವಚನಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದೇ ಹೇಳ್ತೀವಲ್ಲ, ಸಣ್ಣ ಮಕ್ಕಳಿಗೆ ಮನೆಯಲ್ಲಿ ಮಕ್ಕಳು ನಾವು ಹೇಳಿದ ಹಾಗೆ ಯಾವತ್ತೂ ಮಾಡುವುದಿಲ್ಲ, ಆದರೆ ನಾವು ಮಾಡುವುದನ್ನು ತಪ್ಪದೇ ಮಾಡುತ್ತಾರೆ. ಹಾಗಾಗಿ ನಾವೀಗ ಹಿರಿಯರಿಗೆ, ವಯಸ್ಸಾದವರಿಗೆ ಹೇಳಿಕೊಡುವುದಕ್ಕಿಂತ ನಮ್ಮ ಮನೆಯ ಮಕ್ಕಳಿಗೆ ಹೇಳಿಕೊಡೋದು ಬಹಳ ಮುಖ್ಯದ. ನೀವೇನೋ ಮನೆಯಲ್ಲಿ ಕೆಟ್ಟ ಕೆಟ್ಟ ಆಚರಣೆಗಳನ್ನು ಮಾಡ್ತಾ ಇರ್ತೀರಿ, ನಿಮಗ್ ಗೊತ್ತಿರ್ಬೇಕು ನಿಮ್ಮ ಮಕ್ಕಳು ನಿಮ್ಮನ್ನ ನೋಡಿಯೇ ಕಲಿತಾರೆ ಹೊರತಾಗಿ ನೀವು ಹೇಳುವ ಯಾವುದೇ ಒಂದು ಮಾತನ್ನು ಕೇಳುವುದಿಲ್ಲ. ಅದಕ್ಕೆ ಸತ್ಯಂಪೇಟ್ ಸರ್ ಹೇಳ್ತಾ ಇದ್ರು, ನಾವೆಲ್ಲ ಸೀರಿಯಲ್ ನೋಡಕತ್ತೀವಿ, ಮಕ್ಕಳಿಗೆ ಓದೋದಂತೀವಿ. ಮಗು ಕೇಳ್ತದಲ್ಲ, ಆದ್ರೆ ನಾವು ಮಕ್ಕಳ ಮನಸ್ಸನ್ನು ಯಾವತ್ತೂ ಅರ್ಥನೇ ಮಾಡ್ಕೊಂಡಿಲ್ಲ. ನೀವು ಸೀರಿಯಲ್ ನೋಡಕತ್ತೀರಿ, ಮಗುವಿಗೆ ಓದ್ ಅನ್ನಕತ್ತೀರಿ, ಅವ ಹೆಂಗ್ ಓದ್ತಾನ? ಅಲ್ಲಪ್ಪ, ನೀ ಸೀರಿಯಲ್ ನೋಡ್ತಿದ್ದಿ, ನನಗೆ ಓದಂತಿದ್ದಿದ್ ಯಾವ ನ್ಯಾಯ? ಅವರ ಮನಸ್ಸಿನ ಪ್ರಶ್ನೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ನಾವೇನ್ ಮಾಡ್ಬೋದಂದ್ರೆ, ಸೀರಿಯಲ್ ಅನ್ನ ಬಂದ್ ಮಾಡ್ರಿ, ಆ ಮಗು ಹೋಮ್ವರ್ಕ್ ಮಾಡ್ತಿರ್ತಾನ, ಅವನ್ ಮುಂದ್ ಕೂಡ್ರೆ ಅಷ್ಟೇ ಸಾಕು. ಅವನ್ ಮುಂದ್ ಒಂದು ಪುಸ್ತಕ ಹಿಡ್ಕೊಂಡ್ ಕುಂತ್ರೆ ಸಾಕು, ಮಕ್ಕಳಿಗೆ ಏನಿಸ್ತದ, ನಮ್ಮ ತಂದೆ ತಾಯಿ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಹಾಗಾಗಿ ನಮ್ಮ ವಿಚಾರಗಳು ನಮ್ಮ ಮನೆಯಿಂದಲೇ ಪ್ರಾರಂಭ ಆಗ್ಬೇಕು ಅನ್ನುವಂತಹ ವಿಚಾರವನ್ನ ನಾವೆಲ್ಲರೂ ಗಮನಿಸಿಕೊಳ್ತಾ, ಕೆಲವೊಂದಿಷ್ಟು ಮೌಢ್ಯ ಆಚರಣೆಗಳನ್ನ, ವೈಜ್ಞಾನಿಕ ಮನೋಭಾವದ ಶರಣರು ಅಂತ ವಿಷಯ ಇರುವಾಗ ಕೆಲವೊಂದಿಷ್ಟು ಮೌಢ್ಯ ಆಚರಣೆಗಳನ್ನ ನಾವೆಲ್ಲರೂ ಇಲ್ಲಿ ಗಮನಿಸಬೇಕಾಗ್ತದೆ. ಮತ್ತೆ ಇಲ್ಲಿ ಹೇಳುವಂತ ವಿಚಾರಗಳು ಯಾವ ಹೊಸವಲ್ಲ. ಈ ಉದಾಹರಣೆಗೆ ಅಮಾಸಿ ಹುಣ್ಣಿಮೆ ಬಂದ್ ಕೂಡ ಅದ್ರ ಬೇಸ್ತಾರ ಅಮಾಸಿ, ಐತಾರ ಅಮಾಸಿ ಇತ್ತಂದ್ರ ಬಹಳ ಜೋರು. 4 ರಸ್ತಾ ಕೂಡದಲ್ಲಿ 4 ಲಿಂಬೆ ಹಣ್ಣ, 1 ತೆಂಗಿನಕಾಯಿ, ಒಂದ್ ಸ್ವಲ್ಪ ಏನಾರ ಕುಂಕುಮ ಹಚ್ಚಿ ಒಗದಿದ್ರೆ ಮುಗಿದೋಯ್ತ್ರಿ. ಅದನ್ನ ನಾವು ನೋಡಿದ ತಕ್ಷಣ ಎದಾಗ ಡಬ 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 ಶುರು. ಅದು ಶುರು ಆಗ್ತೈತಲ್ಲ, ಅದ್ರ ಅಂಜಿಕೆಯಿಂದ ಅದು ಅಲ್ಲಿತ್ತಪ್ಪ 4 ಮಾರು ದೂರ ಹೋಗ್ತೀವಿ. ಹಾಗಾದ್ರೆ ಇವೆಲ್ಲ ಮಾಡೋರು, ಇವೆಲ್ಲ ಕೆಟ್ಟ ಕೆಟ್ಟ ಆಚರಣೆಗಳು ಮಾಡೋರು ಒಬ್ರಿಗೆ ಕೆಟ್ಟದಾಗ್ಬೇಕಂತ ಮಾಡ್ತಾರಲ್ಲ, ಸರಿ, ಅವ್ರಿಗೆ ಕೆಟ್ಟದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಮತ್ತ ಅವ್ರು ಲಿಂಬೆ ಹಣ್ಣ ಅವೆಲ್ಲ ಮಾಡಿರ್ತಾರಲ್ಲ, ಇವ್ ನಾಯಿ, ನರಿ, ಹಂದಿ, ಕತ್ತಿ ಇವೆಲ್ಲ ತಿಂತಾವಲ್ಲ, ಅವಕ್ಕೇನೂ ಆಗಿಲ್ಲಲ್ಲ. ಮತ್ತು ಮಂತ್ರ ಮಾಡೋದ್ರಿಂದ ಮತ್ತೆ ನಿಂಬೆ ಹಣ್ಣೆ ಊದಿ ಕೊಡೋದ್ರಿಂದ, ಆ ನಿಂಬೆ ಹಣ್ಣು ಊದಿ ಕೊಡೋದ್ರಿಂದ ಏನದು ಅದ್ರ ಶಕ್ತಿ ಹೆಚ್ಚಾಗ್ತದೇನ್ರಿ? ಆಗುದಿಲ್ಲ. ಆದ್ರೆ ನಾವ್ ಇಂಥವುಗಳನ್ನೆಲ್ಲ ವಿರೋಧ ಮಾಡ್ಲಿಲ್ಲ ಅಂತಂದ್ರೆ ನಾವು ಮೌಢ್ಯತೆಯನ್ನು ಒಪ್ಪಿಕೊಂಡ ಹಾಗೆ. ಈಗ ಪರೀಕ್ಷೆಯ ಕಾಲ ಇದೆ, ಈ ಮುಂದೆ ಪರೀಕ್ಷೆ ಹತ್ರ ಬರ್ತಾ ಇದೆ, ಅಲ್ಲಿ ಹೋಗಿ ಕಾಯಿ ಒಡ್ಸ್ಕೊಂಡ್ ಬಾರಪ್ಪ, ಇಲ್ಲಿ ಹೋಗಿ ಹರಕೆ ಹೊತ್ತಪ್ಪ, ಇಲ್ಲಿ ಹೋಗಿ ಚೀಟಿ ಕಟ್ಸ್ಕೊಂಡ್ ಬಾ, ಅಲ್ಲಿ ಹೋಗಿ ಚೀಟಿ ಕಟ್ಸ್ಕೊಂಡ್ ಬಾ ಅಂತ ಶುರು ಆಗುತ್ತೆ. ಈಗ ಮನ್ಯಾಗ ಒಂದು ಕಾಯಿ ಒಡಿಸಿದ್ರ, ಒಂದು ಅಭಿಷೇಕ ಮಾಡಿಸಿದ್ರ ನಿಮ್ಮ ಮಗ 90% ಮಾಡುವಂಗಿತ್ತಂದ್ರ ವರ್ಷಾಂಗಟ್ಲೆ ಯಾಕೆ ಓದ್ಬೇಕಮ್ಮ? ಇದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ಬಂದ್ ನಿಂತು ಮಾತಾಡೋರು ಸುಮಾರು ವಿಶ್ವವಿದ್ಯಾಲಯ ಸತ್ಯಂಪೇಟೆ ಅವ್ರು 10 ವರ್ಷ 10 ತಿಂಗಳು ಕೆಲಸ ಮಾಡಕತ್ತಾರ. ಮತ್ತ ಅವ್ರಿಗೆ ಬೇರೆ ಕೆಲಸ ಇಲ್ಲೇನೋ, ಅವ್ರಿಗೆ ಇವೆಲ್ಲ ವಿಚಾರಗಳು ಗೊತ್ತಿಲ್ಲೇನು? ಎಲ್ಲ ವಿಚಾರ ಗೊತ್ತದ ಅವ್ರಿಗೆ. ಅವರಿಗೆ ಇದನ್ನೆಲ್ಲ ನಮ್ಮೊಂದಿಗೆ ಯಾಕೆ ಹೇಳ್ತಾರ ಅಂತಂದ್ರ, ಜ್ಯೋತಿಯನ್ನು ಹಚ್ಚುತ್ತೇನೆ ನಾನು, ಕತ್ತಲನ್ನು ಓಡಿಸುತ್ತೇನೆಂದಲ್ಲ, ಇರುವಷ್ಟು ದಿನ ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡುತ್ತೇನೆಂಬ ಬಯಕೆಯಿಂದ ಅಷ್ಟೇ. ಡಾಕ್ಟರ್ ದ.ರಾ ಬೇಂದ್ರೆ ಅವ್ರು ಈ ಮಾತು ಹೇಳ್ತಾರ. ಅವರು ಮಾಡ್ತಾ ಇರೋದು ನಾವಿಷ್ಟು ಜನಕ್ಕೆ ಹೇಳೋದ್ರಿಂದ ಸುಮಾರು ಒಂದು 10 ಜನನೋ 20 ಜನನೋ ಒಂದು 50 ಜನನೋ ಬದ್ಲಿ ಆದ್ರ ಎಷ್ಟೋ ಸುಧಾರಣೆ ಆಗುತ್ತನ್ನುವಂತ ವಿಚಾರವನ್ನ ಪ್ರತಿ ತಿಂಗಳು ಬಹಳ ಕಷ್ಟಪಟ್ಟು ನಡೆಸ್ತಾ ಇದ್ದಾರೆ ಅವರು. ನಾವು ಕೂಡ ಸುಮಾರು ಒಂದು 2-3 ವರ್ಷದಿಂದ ಅವ್ರ ಜೊತೆ ಸಣ್ಣ ಒಂದು ಅದು ಹೇಳ್ತೀವಲ್ಲ, ಕಾಯಕದಲ್ಲಿ ಒಂದು ಸಣ್ಣ ಹುಳುವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮಲ್ಲಿ ಏನಾಗ್ಬೇಕಂದ್ರ ಒಂದು ಸ್ಪಾರ್ಕ್ ಅನ್ನೋದು ಇಗ್ನೈಟ್ ಆಗ್ಬೇಕು. ಈಗ ದೊಡ್ಡದೊಂದು ಸಿಲಿಂಡರ್ ಇರ್ತದ ಮನೆಯೊಳಗೆ, ಗ್ಯಾಸಿನ ಒಲಿ ಹಚ್ಚಬೇಕಾಗ್ಯದ,
ಅದಕ್ಕೇನು ಒಲಿ ಹಚ್ಚಬೇಕಂದ್ರೆ ದೊಡ್ಡ ಒಂದು ಬೆಂಕಿ ಹಚ್ಚುದಿಲ್ಲ ನಾವು. ಜಸ್ಟ್ ಒಂದು ಲೈಟರ್ ಇಂದ ಸ್ಪಾರ್ಕ್ ಕೊಡ್ತೀವಿ. ಆ ಸ್ಪಾರ್ಕ್ ಕೊಡೋದ್ರಿಂದನೇ ನಮ್ಮೆಲ್ಲ ಅಡಿಗೆ ಆಮೇಲೆ ನಮ್ಮೆಲ್ಲ ಕೆಲಸಗಳಾಗ್ತಾವ ಅನ್ನೋದಾದ್ರ ನಮ್ಮ ಮನಸ್ಸಿನಲ್ಲಿ ವಿಚಾರದ ಸ್ಪಾರ್ಕ್ ಅನ್ನ ನಾವ್ಯಾರು ಪಟ್ಕೊಳ್ತಾ ಇಲ್ಲ. ಮತ್ ಇಲ್ಲಿ ನಿಂತು ಮಾತಾಡೋರೆಲ್ಲ ಹಂಗೆ ಅದಾರೇನ್ರಿ ಅವರು, ಹಂಗೆ ಅದಾರೋ ಬಿಟ್ಟಾರೋ ಗೊತ್ತಿಲ್ಲ. ಬಟ್ ವಿಚಾರವನ್ನ ಮಾಡುವ ಮನಸ್ಥಿತಿ ಇದೆಯಲ್ಲ, ಇದು ಮಾತ್ರ ಬಹಳ ಮುಖ್ಯ. ಇಂದಲ್ಲ ನಾಳೆ ಜಗತ್ ಬದ್ಲಿ ಆಗೇ ಆಗ್ತದ. ಈಗ ನೋಡ್ರಿ, ಎಷ್ಟೋ ವೈಜ್ಞಾನಿಕ ಉಪಕರಣಗಳನ್ನ ನಾವು ಮುಂಜಾನೆಯಿಂದ ಹಿಡ್ಕೊಂಡು ರಾತ್ರಿ ಮಲಗುವವರೆಗೆ ವಿಜ್ಞಾನದ ವಸ್ತುಗಳನ್ನ ಬಿಟ್ಟು ನಾವು ಯಾವುದೇ ವಸ್ತುಗಳನ್ನ ಬಳಸ್ತಾ ಇಲ್ಲ. ಉದಾಹರಣೆಗೆ ಟೂತ್ ಪೇಸ್ಟ್ ಇಂದ ಹಿಡ್ಕೊಂಡು ರಾತ್ರಿ ಮಲಗುವ ಬೆಡ್ ವರೆಗೆ, ಫೋಮ್ ಬೆಡ್ ವರೆಗೆ ಬಳಸುವ, ಅಡ್ಡಾಡಲು ಬಳಸುವ ವಾಹನಗಳನ್ನು ಬಳಸ್ತೀವಿ, ಮೊಬೈಲ್ ಫೋನ್ ಅನ್ನ ಬಳಸ್ತೀವಿ, ಪೇಪರ್ ಬಳಸ್ತೀವಿ, ಪ್ರಿಂಟರ್ ಬಳಸ್ತೀವಿ. ಇವೆಲ್ಲ ಬಳಸೋದಕ್ಕೆ ನಮಗೆ ವಿಜ್ಞಾನ ಬೇಕು, ಆದ್ರೆ ವೈಜ್ಞಾನಿಕ ಚಿಂತನೆ ಬೇಡ. ನಮ್ಮ ಮನಸ್ಸಿನಲ್ಲಿ ಇರೋದಿದೆ ಸುಮಾರು 6-7 ಸಾವಿರ 8-10 ಸಾವಿರ ವರ್ಷಗಳಿಂದ ನಮ್ಮ ತಲೆಯಲ್ಲಿ ಇಂತಹ ವಿಷ ಬೀಜವನ್ನ ಬಿತ್ತಿಕೊಂಡು ಬಂದಿದ್ದಾರೆ. ಆದ್ರೆ ಇದು ಬದಲಾಗಬೇಕಾದ್ರೆ ಒಂದ್ ರಾತ್ರಿಯಲ್ಲಿ, ಒಂದೇ ವರ್ಷದಲ್ಲಿ, 10 ವರ್ಷದಲ್ಲಿ ಬದಲಾಗೋದಿಲ್ಲ. ಆದ್ರೆ ಇವತ್ತಲ್ಲ ನಾಳೆ ಬದಲಿ ಆಗೇ ಆಗ್ತದೆ. ಆ ಒಂದು ಇಚ್ಛಾಶಕ್ತಿಯನ್ನ, ಆ ಒಂದು ಮನೋಭಾವವನ್ನ ನಾವೆಲ್ಲರೂ ಬೆಳೆಸ್ಕೋಬೇಕು. ಆ ಕಾರಣಕ್ಕಾಗಿ ನಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕು. ಈ ಮೌಢ್ಯ ಆಚರಣೆಗಳನ್ನ ನಾವ್ಯಾರು ನಂಬಬಾರದು. ಈ ಮೌಢ್ಯ ಆಚರಣೆ ನಂಬೋದ್ರಿಂದ ನಮ್ಮ ಸಮಯ ವ್ಯರ್ಥ ಆಗ್ತಾ ಇದೆ, ನಮ್ಮ ದುಡ್ಡು ವ್ಯರ್ಥ ಆಗ್ತಾ ಇದೆ, ನಮ್ಮ ಜ್ಞಾನವೂ ವ್ಯರ್ಥ ಆಗ್ತಾ ಇದೆ. ಈಗ ಶರಣರು ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ, ಕಾಯಕ ನಿಷ್ಠೆ ಅಂತ ಹೇಳಿ. ಸತ್ಯ ಶುದ್ಧ ಕಾಯಕ ನಿಷ್ಠೆ ಇರಬೇಕು ಅಂತ ಹೇಳಿ. ಹಾಗಾದ್ರೆ ಈಗ ನಾವೆಲ್ಲರೂ ಎಲ್ಲೆಲ್ಲಿ ನಡ್ಕೊಳ್ತೀವಿ, ಏನ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿದೆ. ಒಬ್ಬ ಸಣ್ಣ ನಿಜವಾದ ಒಂದು ನೈಜ ಘಟನೆಯನ್ನು ಹೇಳ್ತೀನಿ. ಒಬ್ಬ ಕಳ್ಳ ಇರ್ತಾನ, ಒಬ್ಬ ಒಳ್ಳೆ ವ್ಯಾಪಾರಿ ಇರ್ತಾನ. ವ್ಯಾಪಾರಿ ಮುಂಜಾನೆ ಅಂಗಡಿ ತೆಗೆದ ತಕ್ಷಣ ಏನ್ ಮಾಡ್ತಾನವ, ಕಸ ಪಸ ಎಲ್ಲ ಹೊಡೋ ದೇವ್ರ ಪೂಜೆ ಹಚ್ಚಿ ಇವತ್ತು ನನಗೆ ಒಳ್ಳೆ ವ್ಯಾಪಾರ ಆಗ್ಲಪ್ಪ ಅಂತ ಬೇಡ್ಕೊಳ್ತಾನ. ಅದೇ ಕಳ್ಳನು ಮುಂಜಾನೆ ಎದ್ಕೊಂಡು ಏನ್ ಕೆಲಸ ಮಾಡ್ತಾನೆ ಗೊತ್ತಲ್ಲ, ಅವನು ಎಲ್ಲ ತನ್ನ ಮನೆಯಲ್ಲಿ ಹೇಳ್ತಾನೆ, ಎಲ್ಲಾ ಕಸ ಪಸ ಹೊಡೆದು ದೇವ್ರ ಹತ್ರ ಬೇಡ್ಕೊಳ್ತಾನೆ, ನನಗೆ ಇವತ್ತು ಒಳ್ಳೆ ದುಡ್ಡಿರುವಂತ ಮನೆ ಕಳ್ಳತನಕ್ಕೆ ಸಿಗಲಪ್ಪ ಅಂತ ಹೇಳಿ. ಮತ್ತೆ ದೇವ್ರು ಯಾರಿಗೆ ಆಶೀರ್ವಾದ ಮಾಡ್ಬೇಕು? ಇಲ್ಲಿ ಕಳ್ಳನಿಗೆ ಮಾಡ್ಬೇಕು, ಅಲ್ಲಿ ಕಾಯಕ ನಿಷ್ಠೆ ಇರುವಂತ ವ್ಯಾಪಾರಿಗೆ ಮಾಡ್ಬೇಕು. ಮತ್ತೆ ಕಳ್ಳತನ ಆಗೇ ಆಗತ್ತವ್ರು ನಿಂತಿಲ್ಲ, ಮತ್ ಇವೆಲ್ಲ ನಿಂತಿಲ್ಲ, ಮತ್ ಇವೆಲ್ಲ ಮಾಡಾಕತ್ತೀವಿ. ಯಾಕೆ ಆಗ್ತಾ ಇಲ್ಲ? ನಮ್ಗೆ ಕೆಟ್ಟ ಸ್ಥಳನೇ ಆಗ್ತಾ ಇದೆ, ಒಳ್ಳೇದ್ ಯಾಕೆ ಆಗ್ತಾ ಇಲ್ಲ? ಆ ಒಂದು ನಂಬಿಕೆಯಲ್ಲಿ ನಾವು ಹೊಂಟಿವಲ್ಲ, ಇದು ಬಹಳ ದುರ್ಗತಿ, ಆಮೇಲೆ ಬಹಳ ಕೆಟ್ಟ ಪರಿಸ್ಥಿತಿ ಅಂತ ಹೇಳ್ಬೋದು. ಹಾಗಾಗಿ ನಾವು ಈ ಒಂದು ಜಗತ್ನಲ್ಲಿ ಇರ್ಬೇಕಾದ್ರೆ ವೈಜ್ಞಾನಿಕ ಚಿಂತನೆಯನ್ನು ಮಾಡ್ತಾ ಹೋಗ್ಬೇಕು. ನಮ್ಮ ಹುಡುಗ ವೈಜ್ಞಾನಿಕ ಚಿಂತನೆ ಟೊಪಿಗೆ ಹಾಕೊಂಡಂತ ಶಿವಣ್ಣ ಸರ್ ಹೇಳ್ತಾ ಇದ್ರು, ಬಹಳ ಒಳ್ಳೆ ಬೆಳವಣಿಗೆ. ಏನಂತಂದ್ರೆ, ನಾನು ಶಿಕ್ಷಕನಾಗಿ ಸುಮಾರು 19 ವರ್ಷ ಸೇವೆಯಲ್ಲಿ ಸಲ್ಲಿಸ್ತಾ ಇದ್ದೀನಿ. ನಾನು ಕಲಿಸಿದ್ದಕ್ಕಿಂತ ಮಕ್ಕಳೊಡನೆ ಕಲ್ತಿದ್ದೇ ಹೆಚ್ಚು. ನಾನೇನು ಕಲ್ಸಕ್ ಹೋಗಿಲ್ಲ, ಮಕ್ಕಳಿಂದ ಕಲಿಯೋದಕ್ಕೆ ಹೆಚ್ಚು ಪ್ರಯತ್ನ ಪಟ್ಟಿದ್ದೇನೆ. ಅದು ನಿನ್ನೆ ನಮ್ಮ ಶಾಲೆಯಲ್ಲಿ ವೈಜ್ಞಾನಿಕ ಚಿಂತನೆ ಅಂತ ಕಾರ್ಯಕ್ರಮ ಇತ್ತು. ನಾನು ಟೊಪಿಗೆ ಹಾಕೊಂಡು ಹೋಗಿದ್ದೆ. ಅದಕ್ಕೆ ನಮ್ಮ ಅಪ್ಪ ಹಾಕೊಂಡ, ನಾ ಯಾಕೆ ಹಾಕೋಬಾರ್ದು ಅಂತ ಅವನು ಹಾಕೊಂಡ. ನೀವು ಇದು ಜಸ್ಟ್ ಉದಾಹರಣೆ ಅಷ್ಟೇ. ಅಂದ್ರೆ ನಾವು ಈ ಮನೆಯಲ್ಲಿ ಏನ್ ಮಾಡ್ತೀವಿ ಅದನ್ನೇ ಮಕ್ಕಳು ಕಲಿತಾರ. ಹಂಗಂತೆ ನಾವು ಒಬ್ಬ ಉತ್ತಮ ಪಾಲಕನೇನೂ ಅಲ್ಲ, ಆದ್ರೆ ಆ ಪ್ರಯತ್ನದಲ್ಲಂತೂ ಮಾತ್ರ ಇದ್ದೇನೆ, ಇಷ್ಟು ಹೇಳ್ಬೋದು. ಹಾಗಂತೇಳಿ ಈಗ ಕೆಲವೊಂದಿಷ್ಟು ವಿಚಾರಗಳನ್ನೆಲ್ಲ ಹೇಳ್ತಿರ್ತೀವಿ. ನಾವು ಮಾರ್ಕ್ಸ್ ಕಾರ್ಡ್ ನೋಡಿ ಮಕ್ಕಳನ್ನ ಅಳಿತೀವಿ. ಮಾರ್ಕ್ಸ್ ಕಾರ್ಡ್ನಿಂದ ಮಕ್ಕಳನ್ನ ಅಳಿಯೋ ಕಾಲ ಹೋಯ್ತು. ಈಗ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ನಿರುದ್ಯೋಗ, ಕೆಲಸ ಇಲ್ಲದೆ ನಾವೆಲ್ಲರೂ ಇಷ್ಟೆಲ್ಲ ಪ್ರತಿಭಟನೆ ಆಗ್ತಾವಂತ ನೋಡ್ತಾ ಇದ್ದೀವಿ. ಸರ್ಕಾರ ನೇರವಾಗಿ ಹೇಳ್ತದೆ, ನಾವೇನ್ ನೌಕರಿ ಕೊಡ್ತೀವಿ ಅಂತ ಸಾಲಿ ಕಲ್ಸಿವೇನ್ ನಿಮಗೆ ಹೇಳಿಲ್ಲ. ಆದ್ರೆ ಇವೆಲ್ಲಾ ವಿಚಾರಗಳನ್ನ ನಾವೇನ್ ಮಣ್ಗಾಡ್ಬೇಕಂತಂದ್ರ, ಶಾಲಿ ಕಲಿಯೋದ್ರಿಂದ ಗೌರ್ಮೆಂಟ್ ನೌಕರಿನೇ ಮಾಡ್ಬೇಕಂತ ಏನೂ ಇಲ್ಲ. ಶಾಲೆ ಕಲಿಯೋದು ಯಾಕಂತಂದ್ರ ನಮ್ಮ ಜೀವನವನ್ನ ಕಟ್ಟಿಕೊಳ್ಳಕ್ ಆಗ್ಬೇಕು. ಜ್ಞಾನ ಅನ್ನೋದು ಯಾರೋ ಕೊಡೋದಿಲ್ಲ, ಜ್ಞಾನವನ್ನು ನಾವು ಕಟ್ಟಿಕೊಳ್ಬೇಕು. ಹಾಗಾಗಿ ನಾವು ನಮ್ಮ ಸಾಂಪ್ರದಾಯಿಕ ಶಾಲಾ ಶಿಕ್ಷಣದಿಂದ ಏನನ್ನ ಕಲಿಬೇಕಂತಂದ್ರ, ನಾವು ಜೀವನದಲ್ಲಿ ಸ್ವತಃ ನಮ್ಮ ಕಾಲ ಮೇಲೆ ನಾವು ನಿಲ್ಲೋದನ್ನ ಕಲಿಬೇಕಾಗ್ತದ. ಯಾರೋ ದೊಡ್ಡ ದೊಡ್ಡ ಎಂಜಿನಿಯರು, ಡಾಕ್ಟ್ರು, PhD 99% PUCಯಾಗ 100% ತೆಗಿರ್ತಾರ. ಎಂಜಿನಿಯರಿಂಗ್ ಒಳಗ ಗೋಲ್ಡ್ ಮೆಡಲ್ ಇರ್ತಾನ. ಅವ ಎಂಜಿನಿಯರಿಂಗ್ ಒಳಗೆ ಗೋಲ್ಡ್ ಮೆಡಲ್ ಇರ್ತಾನ, ತನ್ನ ಮನೆಯಲ್ಲಿ ಲೈಟ್ ಹೋಗಿತ್ತಪ್ಪ ಅಂದ್ರೆ ಲೈಟ್ ರಿಪೇರಿ ಮಾಡಕ್ ಬರೋದಿಲ್ಲ ಅವನು.
ಮತ್ ಲೈಟ್ ರಿಪೇರಿ ಮಾಡಕ್ 500 ರೂಪಾಯಿ 1000 ರೂಪಾಯಿ ಕೊಟ್ಟು ಒಬ್ಬ ಎಲೆಕ್ಟ್ರಿಷಿಯನ್ ಕರೆಸ್ತೀವಿ, ಅವ ಏನೂ ಮಾಡಂಗಿಲ್ಲ, ಒಂದ್ ಸ್ಕ್ರೂ ಆಗಿರ್ತದ, ಸ್ಕ್ರೂ ಬಿಚ್ಬಿಟ್ಟ. ನಾವ್ ಹೇಳ್ತಾ ಇರೋದು ಇಷ್ಟೇ, ಮತ್ತೆ ಇಂಜಿನಿಯರಿಂಗ್ ಕಲ್ತವ್ ದೊಡ್ಡ ಏನು? ದೊಡ್ಡ ಅಲ್ಲ. ಅವನಲ್ಲಿ ಸ್ಕಿಲ್ ಇಲ್ಲ, ಪುಸ್ತಕ ಜ್ಞಾನ ಇದೆ. ನಾವು ಬಯಸೋದು ಇದನ್ನೇ. ಏನನ್ನು ಕಲಿಲಾರ್ದ ಒಬ್ಬ ಇಲೆಕ್ಟ್ರಿಷಿಯನ್ ಗೋಲ್ಡ್ ಮೆಡಲ್ ಕಡೆಯಿಂದ 500 1000 ತಗೊಂಡ್ ಹೋಗ್ತಾನಂತಂದ್ರ ಅವನಲ್ಲಿ ಜ್ಞಾನ ಇಲ್ಲ, ಅವನಲ್ಲಿ ಕೌಶಲ ಇದೆ. ನಾವು ಬಯಸೋದು ಇದನ್ನೇ, ದ ಸ್ಕಿಲ್ ನೇಷನ್ ಈಸ್ ಅ ಗುಡ್ ನೇಷನ್ ಅಂತ ಹೇಳಿ. ಯಾವ ಮನುಷ್ಯರಲ್ಲಿ ಸ್ಕಿಲ್ ಇದೆಯೋ, ಕೌಶಲ ಇದೆಯೋ, ಆ ದೇಶ ಬಹಳ ಬೇಗ ಬೇಗ ಮುಂದುವರಿತದೆ ಅಂತ ಹೇಳಿ.